ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಎಸ್ಐಆರ್ ಅಭಿಯಾನ, ಮತದಾರರ ವಿವರ ನೋಂದಾಯಿಸಿದ ಸಾಗರ್ ಖಂಡ್ರೆ. ಬೆಂಗಳೂರು ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ಕಾರ್ಮಿಕರ ದುರ್ಮರಣ. ಮಾಲಿನ್ಯ ನಿಯಂತ್ರಣಕ್ಕೆ ಗಿಡ ಮರ ಬೆಳೆಸಲು ಶ್ರೀಕಾಂತ್ ಸ್ವಾಮಿ ಕರೆ. ಮತದಾರರ ನೋಂದಣಿ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭೇಟಿ. ಸುದ್ದಿಯ ವಿವರಗಳು. ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅಭಿಯಾನದ ಅಂಗವಾಗಿ ಬಾಲ್ಕಿಯ ನಿವಾಸದಲ್ಲಿ ನಡೆದ ಮನೆ ಸಮೀಕ್ಷೆ ಎನ್ಯುಮರೇಷನ್ ಪ್ರಕ್ರಿಯೆಯಲ್ಲಿ ಲೋಕಸಭೆ ಸಂಸದ ಸಾಗರ್ ಖಂಡ್ರೆ ಭಾಗವಹಿಸಿ ತಮ್ಮ ಮತದಾರರ ವಿವರಗಳನ್ನು ನೋಂದಾಯಿಸಿಕೊಂಡರು. ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯುತ್ತಿರುವ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದಲ್ಲಿ ಪ್ರತಿಯೊಬ್ಬ ಅರ್ಹ ಮತದಾರರು ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಬಿಎಲ್ಒಗಳಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಸರಿಯಾಗಿ ನೋಂದಣಿಯಾಗುವಂತೆ ಹಾಗೂ ಅಗತ್ಯ ತಿದ್ದುಪಡಿಗಳನ್ನು ಮಾಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಹೆಮ್ಮೆಯ ಮತದಾರರಾಗಿ ನಿಮ್ಮ ಮತದಾನದ ಹಕ್ಕನ್ನು ಸುರಕ್ಷಿತಗೊಳಿಸಿ ಎಂದು ಸಂಸದ ಸಾಗರ್ ಖಂಡ್ರೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು ಬಿಹಾರ್ ಮೂಲದ 7 ಮಂದಿ ಕಾರ್ಮಿಕರು ಸಾವಿಗೀಡಾಗಿರುವ ಘಟನೆ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣ ಬಳಿ ಇಂದು ನಸುಕಿನ ಜಾವ ನಡೆದಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಕಾವೇರಿ ಕ್ರಷರ್ನಲ್ಲಿ ನಡೆದಿದೆ. ಬಂಡೆ ಕೆಳಗೆ ಹಲವು ಕಾರ್ಮಿಕರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ರಕ್ಷಣಾ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಮೇಲಿಂದ ಬಂಡೆ ಬಿದ್ದು 7 ಮಂದಿ ಕಾರ್ಮಿಕರು ಮೃತಪಟ್ಟು ಬಂಡೆ ಕೆಳಗೆ ಇನ್ನೂ ಹಲವು ಕಾರ್ಮಿಕರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ತಾವರ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾದಪಟ್ಟಣ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಾವೇರಿ ಕಂಪನಿಗೆ ಸೇರಿದ ಕ್ರಷರ್ನಲ್ಲಿ ದುರಂತ ಸಂಭವಿಸಿದ್ದು ಇಂದು ಬೆಳಗ್ಗೆ 7:30ರ ಸುಮಾರಿಗೆ ಈ ಘಟನೆ ನಡೆದಿದೆ. ಎಂದಿನಂತೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಪಾಲಿಗೆ ಬಂಡೆ ಯಮನಾಗಿ ಬಂದಿದೆ. ಇಟಾಚಿಯಲ್ಲಿ ಕೆಲಸ ಮಾಡುವಾಗ ಕಾರ್ಮಿಕರ ಮೇಲೆ ಬಿದ್ದು ಭಾರಿ ದುರಂತ ಸಂಭವಿಸಿದೆ. ಸ್ಥಳಕ್ಕೆ ತಾವರ್ಕೆರೆ ಪೊಲೀಸ್ ಭೇಟಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯ ಮೂಲಗಳ ಪ್ರಕಾರ ಹುಲವನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ ಕದ್ದು ಮುಚ್ಚಿ ಅಕ್ರಮ ಗಣಿಗಾರಿಕೆ ನಡೆಸಲಾಗುತ್ತಿತ್ತು. ಇಂದು ಬೆಳಗಿನ ಜಾವ ಕಾರ್ಮಿಕರು ಎಂದಿನಂತೆ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ದೊಡ್ಡ ಬಂಡೆಗಳನ್ನು ಪುಡಿ ಮಾಡಲು ಅತಿಯಾದ ತೀವ್ರತೆಯ ಸ್ಫೋಟಗಳನ್ನು ಬಳಸಲಾಗಿದೆ. ಈ ವೇಳೆ ಸುರಕ್ಷಿತ ಕ್ರಮಗಳನ್ನು ಗಾಳಿಗೆ ತೋರಿ ಬಂಡೆ ಸ್ಫೋಟಿಸುವಾಗ ಇಡೀ ಪ್ರದೇಶವೇ ಬಹುದೊಡ್ಡ ಸೌಂಡ್ ಜೊತೆಗೆ ಸಿಡಿದಿದೆ. ಸ್ಫೋಟದ ತೀವ್ರತೆಗೆ ಬಂಡೆ ಕುಸಿದು ಸಿಲುಕಿ 7 ಜನ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನಲಾಗುತ್ತಿದ್ದು ಮೃತರ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಬಫರ್ ಝೋನ್ನಲ್ಲಿ ಅಂತ ಕಾಣ್ಬರ್ತಾ ಇದೆ. ಇನ್ನು ಸಂಪೂರ್ಣ ಮಾಹಿತಿ ನಮಗಿನ್ನೂ ಬಂದಿಲ್ಲ. ಈಗ ಮೈನ್ಸ್ ಆ್ಯಂಡ್ ಜಿಯಾಲಜಿ ಯಾರು ನಿಮ್ಮ ಬೆಂಗಳೂರು ಅರ್ಬನ್ದವರು ಈಗಾಗಲೇ ಸ್ಪಾಟಿಗೆ ಹೋಗಿದ್ದಾರೆ. ಹೋಮ್ ಡಿಪಾರ್ಟ್ಮೆಂಟ್ದವರು ಇದ್ದಾರೆ. ಆ್ಯಸ್ ಆಫ್ ನೌ ಅರೌಂಡ್ 8 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಯಾದಗಿರಿದವರು, ಒಂದಿಬ್ಬರು ಬಿಹಾರ್, 2-3 ಜನ ಬಿಹಾರದವರು, 2-3 ಜನ ಮಧ್ಯಪ್ರದೇಶದವರು, ಒಂದು ಜಾರ್ಖಂಡ್ ಅಂತ ಇದು ಏನೋ ರಿಪೋರ್ಟ್ ಆಗ್ತಾ ಇದೆ. ಬಟ್ ಇನ್ನೂ ಅದು ಖಚಿತ ಆಗಿಲ್ಲ. ಅದೆಲ್ಲ ಮಾಹಿತಿ ನಿಮಗೆ ಸಾಯಂಕಾಲ ಅಷ್ಟರಲ್ಲಿ ಬರುತ್ತೆ. ನೋಡಿ, ಕ್ವಾರಿ ನೋಡ್ಕೊಳೋದು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಸಪ್ರೇಟಾಗಿ ಅದರದಾದಂಥ ಒಂದು ಇಲಾಖೆ ಇದೆ. ಅಲ್ಲೇನಾದರೂ ಲೋಪ ಆಗಿದರೆ ಅವ್ರು ನಮ್ಮ ಗಮನಕ್ಕೆ ತಂದರೆ ನಾವು ಲೋಪಗಳನ್ನು ಅಥವಾ ನಮ್ಮಿಂದ ಏನು ಸಹಾಯ ಬೇಕು ನಾವು ಕೊಡ್ತೀವಿ.
ಕ್ವಾರಿಗಳು ನೋಡ್ಕೋಬೇಕು, ಕ್ವಾರಿಗಳ ಬಫರ್ ಝೋನ್ಗಳು ನೋಡ್ಕೊಳೋದು ಕಾಯೋದು ನಮ್ಮ ಜವಾಬ್ದಾರಿ ಅಲ್ಲ. ಬಟ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರದ್ದು ಏನಾದರೂ ಸಲಹೆ ಇದ್ದರೆ ನಮಗೆ ವಿ ವಿಲ್ ಡೆಫಿನೆಟ್ಲಿ ಫಾಲೋ. ಸ್ಥಳೀಯ ಶಾಸಕರ ಆರೋಪದ ಪ್ರಕಾರ ಮೂವರದ್ದು ಕೈವಾಡ ಇದೆ ಅಂತ ಒಂದು ಅರಣ್ಯ ಇಲಾಖೆ, ಒಂದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಮತ್ತು ಪೊಲೀಸರು ಕೂಡ ಹಿಂದೆ ಇದೇ ಥರ ಬ್ಲಾಸ್ಟ್ ಮಾಡಿ ಚಿರ್ಷೆ ಒಂದು ಸತ್ತೋಗಿತ್ತು ಸರ್, ಮರಿಗಳ ಸಮೇತ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಆದಾಗ್ಯೂ ಈ ಥರ ಘಟನೆಗಳು ನೋಡಿ, ಆ ಹಿಂದಿನ ಪ್ರಕರಣದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಾವು ಹೇಳಿದ್ಮೇಲೆ ನನಗೆ ಗೊತ್ತಾಗಿರೋದು ಅದು ಅವಾಗೇನಾಗಿದೆ ಇವಾಗೇನಾಗಿದೆ ನೋಡೋಣ. ಆಮೇಲೆ ಈಗ ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದಾದಮೇಲೆ ಅದು ಅರಣ್ಯ ಇಲಾಖೆ ಇರ್ಬೋದು, ಮೈನ್ಸ್ ಆ್ಯಂಡ್ ಜಿಯಾಲಜಿ ಇರ್ಬೋದು, ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ವಿ ವಿಲ್ ಎನ್ಶೋರ್ ದಟ್ ಎವ್ರಿಬಡಿ ಈಸ್ ಅಕೌಂಟಬಲ್. ಪರಿಸರ ಸಂರಕ್ಷಣೆ ಹಾಗೂ ವಾಯು ಮಾಲಿನ್ಯ ನಿಯಂತ್ರಣದ ಉದ್ದೇಶದಿಂದ ನಗರದ ಅಕ್ಕಮಹಾದೇವಿ ಬಡಾವಣೆಯಲ್ಲಿ ರೈಸಿಂಗ್ ಹ್ಯಾಂಡ್ಸ್ ಯೂತ್ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯರಾದ ಶ್ರೀಕಾಂತ್ ಸ್ವಾಮಿ ಹೆಡ್ಗಪುರ್ ಮಾತನಾಡಿ, ಕೈ ಕೆಸರಾದರೆ ನಾಡು ಹಸಿರು ಎಂಬ ಹೊಸ ಘೋಷವಾಕ್ಯದೊಂದಿಗೆ ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಬೆಳೆಸುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ದೇಶದಲ್ಲಿ ಕಾಂಕ್ರೀಟ್ ನಿರ್ಮಾಣಗಳು ಹೆಚ್ಚುತ್ತಿರುವ ಪರಿಣಾಮ ಶುದ್ಧ ಗಾಳಿಯ ಕೊರತೆ ಉಂಟಾಗುತ್ತಿದ್ದು, ಪರಿಸರ ಸಮತೋಲನ ಕಾಪಾಡಲು ಗಿಡ ಮರಗಳೇ ಅತ್ಯುತ್ತಮ ಪರಿಹಾರ ಎಂದು ಹೇಳಿದರು. ಸಪ್ತಗಿರಿ ಐಟಿಐ ಕಾಲೇಜಿನ ಉಪನ್ಯಾಸಕ ಅನಿಲ್ ಜಾಧವ್ ಮಾತನಾಡಿ, ಪರಿಸರ ದಿನಾಚರಣೆಯನ್ನು ಕೇವಲ ಸಾಮಾಜಿಕ ಜಾಲತಾಣಗಳಿಗೆ ಸೀಮಿತಗೊಳಿಸದೆ ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದರು. ಜಾಗತಿಕ ತಾಪಮಾನ ಏರಿಕೆ, ಹವಾಮಾನ ಬದಲಾವಣೆ ಹಾಗೂ ಅಂತರ್ಜಲ ಕುಸಿತದಂತಹ ಸಮಸ್ಯೆಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಅವರು, ವೇಗವಾಗಿ ನಡೆಯುತ್ತಿರುವ ನಗರೀಕರಣದಿಂದ ಮರಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಕಳವಳಕಾರಿ ಎಂದರು. ಸಂಘದ ಅಧ್ಯಕ್ಷ ಸತೀಶ್ ಬೆಳಕೋಟೆ ಅಧ್ಯಕ್ಷತೆ ವಹಿಸಿ ಸಮಾರಂಭಗಳು ಹಾಗೂ ಹುಟ್ಟುಹಬ್ಬಗಳಲ್ಲಿ ದುಬಾರಿ ಉಡುಗೊರೆಗಳ ಬದಲು ಸಸಿಗಳನ್ನು ಉಡುಗೊರೆಯಾಗಿ ನೀಡುವ ಸಂಸ್ಕೃತಿ ಬೆಳೆಸಬೇಕು ಎಂದು ಸಲಹೆ ನೀಡಿದರು. ಮಹಾನಗರ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರಾದ ಸಿಂಧಗೌಡ, ದೆಹಲಿ ಮತ್ತು ಚೆನ್ನೈ ಸೇರಿದಂತೆ ಮಹಾನಗರಗಳಲ್ಲಿ ಮಾಲಿನ್ಯ ಹಾಗೂ ಆಸಿಡ್ ಮಳೆಯಂತಹ ಸಮಸ್ಯೆಗಳು ಹೆಚ್ಚುತ್ತಿದ್ದು, ಯುವಜನತೆ ಪರಿಸರ ಸಂರಕ್ಷಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಅಭಿಷೇಕ್ ಕುಲಕರ್ಣಿ, ಗೌರವ ಲಾಚುರೆ, ರಾಹುಲ್ ಶೆಟ್ಕರ್, ಅಭಿಷೇಕ್ ಭಗವತಿ, ಆಕಾಶ್, ಅಭಿಜಿತ್ ಕುಲಕರ್ಣಿ, ಸಾಯಿ ಪ್ರಕಾಶ್ ಸೂರನ್, ವೀರೇಶ್ ಸ್ವಾಮಿ, ಸೋಮನಾಥ್ ಪೂಜಾರಿ, ನಿಖಿಲ್, ಸಾಯಿ ದೀಪ ಸೇರಿದಂತೆ ಹಲವರು ಭಾಗವಹಿಸಿದರು. ಎಲ್ಲ ಯುವಕರು ನಮ್ಮ ಹಿರಿಯರು ಅವರೆಲ್ಲರೂ ಪರಿಸರ ಯಾವ ರೀತಿ ಕಾಪಾಡಬೇಕು ಅನ್ನೋದು ಈಗಾಗಲೇ ಕೆಮಿಸ್ಟ್ರಿ ಸರ್ ಹೇಳಿದ್ದಾರೆ. ಯಾಕಂದರೆ ದೇಶ ಸಂಪೂರ್ಣ ಕಾಂಕ್ರೀಟ್ ದುನಿಯಾ ಆಗ್ತಾ ಇದೆ. ಇದು ನಾವು ಗಿಡ ಗಂಟೆಗಳು ಬೆಳೆಸೋದ್ರಿಂದ ಈ ಪರಿಸರ ಮಾಲಿನ್ಯ ಕಡಿಮೆ ಆಗ್ತದೆ. ಪೊಲ್ಯೂಷನ್ ಏನು ಅಂತೀವಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಆಗಬೇಕಾದ್ರೆ ಈ ಗಿಡಗಂಟೆಗಳಿಂದಲೇ ಆಗ್ತಾರೆ. ಈಗ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ, ಸಿಟಿಗಳಲ್ಲಂತೂ ದೊಡ್ಡ ಸಿಟಿಯಲ್ಲಂತೂ ಅಸಾಧ್ಯ ಮಾತ್ರ ಇಂಥ ವಾತಾವರಣ ಸಿಗೋದು. ಆದ್ದರಿಂದ ನಾವು ಬಹಳಷ್ಟು ಬೆಳಿಬೇಕು. ಈ ರೀತಿ ಫಾರೆಸ್ಟ್ರಿ ಯಾವ ರೀತಿ ಮಾಡೋದು ಅದು ಕೆಲವೊಂದು ಪೊಲ್ಯೂಷನ್ ಕಂಟ್ರೋಲ್ ಆಗ್ತದೆ. ಈಗಾಗಲೇ ನಾವು ಇಲ್ಲೇ ನಮ್ಮದು ಗಾರ್ಡನ್ ನೋಡ್ರಿ, ಹೊರದಾಗಿಂದ ಟೋಟಲ್ 10,000 ಗಿಡ ಹಚ್ಚಿದೆ. ಸೊ ಆ ಏರಿಯಾ ಸಂಪೂರ್ಣ ಪೊಲ್ಯೂಷನ್ ಕಂಟ್ರೋಲ್ ಆಗಿದೆ. ಅದರಿಂದ ಲಾಭ ಭೀ ಅದ. ಹಣ್ಣಿನ ಗಿಡ ಅದು ಹಣ್ಣಿನ ಲಾಭ. ಇದು ಅಂತೂ ಭಾಳ ಒಳ್ಳೆ, ಭಾಳ ಚೆಂದ ಆಕ್ಸಿಜನ್ ಕೊಡ್ತದೆ. ರಾತ್ರಿ ಕಾರ್ಬನ್ ಡೈಆಕ್ಸೈಡ್ ಇದು ತಗೋತದ. ಈ ರೀತಿ ಇರೋದ್ರಿಂದ ಪರಿಸರ ಮಾಲಿನ್ಯ ಕಡಿಮೆ ಆಗ್ತದೆ, ಜನರ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ. ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅದ. ಆರೋಗ್ಯ ಇರಬೇಕಾಗಿದೆ ಅಂತಾರೆ ಈ ಗಿಡಗಳು ಬೇಕಾಗ್ತದೆ. ಆದ್ದರಿಂದ ಈ ಯುವಕರು ಬಹಳಷ್ಟು ಇಂಥ ಕೆಲಸಗಳು ಮಾಡಬೇಕು. ಅವು ಮಾಡ್ತಾ ಇದ್ರೆ ತಮಗೆ ಸಂಪೂರ್ಣ ಸಹಕಾರ ಇರ್ತದೆ. ಮತ್ತೇನಾದರೂ ಇಂಥ ಗಿಡಗಳು ಅದೆಲ್ಲ ಬೇಕಾಗಿದ್ದಿತ್ತು ಅಥವಾ ಏನಾದರೂ ನಿಮ್ಗೆ ಬೇಕಾಗಿದ್ದ ಸವಲತ್ತು ಅಂದರೆ ನಾವು ಕೊಡ್ತೀವಿ. ಡಿಪಾರ್ಟ್ಮೆಂಟ್ ಇದೆ, ಸರ್ಕಾರ ನಮಗಿದೆ, ನಾವೆಲ್ಲ ರೀತಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಒಂದು ಪರಿಸರ ದಿನಾಚರಣೆನ ಆಯೋಜನೆ ಮಾಡ್ತಾ ಇದ್ದೇವೆ. ಇವತ್ತು ದಿನದಲ್ಲಿ ಎಷ್ಟು ಮಹತ್ವಪೂರ್ಣ ಇದೆ ಅಂದರೆ ನಾವೆಲ್ಲ ಮರಿತಾ ಇದ್ದೀವಿ. ಬರೀ ಮೊಬೈಲಲ್ಲಿ ಸ್ಟೇಟಸ್ ಇಟ್ಟಿರೋ ಪರಿಸರ ದಿನಾಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಬೆಳೀತಾ ಇರುವಂತಹ ಈ ತಾಪಮಾನ, ಜಾಗತಿಕ ತಾಪಮಾನ ಹೆಚ್ಚಳಿಕೆ, ಕ್ಲೈಮೇಟ್ ಚೇಂಜು, ಅಂತರ್ಜಲ ಕುಸಿತ ಆಗ್ತಾ ಇದೆ. ಇವೆಲ್ಲ ಸಮಸ್ಯೆಗಳು ನಾವು ಜೂನ್ ಬಂದಾಗ ಈ ಮಂತ್ ನಮ್ಮ ಬರೀ ಬೇಸಿಗೆಯಲ್ಲಿ ಹೋದಂಗಾಗುತ್ತೆ. ಈ ಎಲ್ಲ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ಅಂದರೆ ನಾವೆಲ್ಲರೂ ನಮ್ಮ ಕರ್ತವ್ಯಗಳನ್ನು ಮರಿತಾ ಇದ್ದೀವಿ, ಹೌದಿಲ್ರಿ? ಈ ಭೂಮಿ ಮೇಲೆ ಎಷ್ಟು ಅರ್ಬನೈಸೇಷನ್ ಆಗ್ತಾ ಇದೆ ಅಲ್ಲ, ಅಷ್ಟು ಪ್ಲಾಂಟ್ಸ್ಗಳು ಕಡಿಮೆ ಆಗ್ತಾ ಇದಾವೆ. ಇನ್ನಷ್ಟು ಬರೋ ದಿನಗಳಲ್ಲಿ ಆ ಭೂಮಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕಿದೆ. ಕುಡಿಲಿಕ್ಕೆ ನಾವು ಪರ್ಚೇಸ್ ಮಾಡಿ ನೀರು ಕುಡಿತಾ ಇದ್ವಲ್ಲ, ಮುಂದೊಂದು ದಿನ ಈ ರೀತಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು,
ಪ್ರತಿಯೊಬ್ಬರು ಕುಡಿಯುವ ನೀರನ್ನು ಪರ್ಚೇಸ್ ಮಾಡಲಿ, ಬಡವರಾದರೂ ಪರ್ಚೇಸ್ ಮಾಡಲೇ ಕುಡಿಬೇಕಾಗುತ್ತಂತ. ಅಂತರ್ಜಲ ಕುಸಿತ, ಜಾಗತಿಕ ತಾಪಮಾನ ಹೆಚ್ಚಳಿಕೆ, ಈ ಪೊಲ್ಯೂಷನ್, ಆಸಿಡ್ ನಾವು ದಿಲ್ಲಿ, ಚೆನ್ನೈಲಿ ನೋಡ್ತಾ ಇದ್ದೀವಿ. ಈ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡಲು ಇಲ್ಲ ಯುವಕರು ಕೂಡ ನೆರೆದಿದ್ರೆ ಪ್ರತಿ ವರ್ಷ ನೀವು ಕಂಪಲ್ಸರಿ ಪ್ಲಾಂಟೇಶನ್ ಮಾಡೋದು ಬರೀ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಆಗಬಾರದೆ. ನೀವು ಪ್ರತಿಯೊಂದು ಸಮಾರಂಭಗಳಲ್ಲಿ ಬೇರೆ ಗಿಫ್ಟ್ ಕೊಡೋಕ್ಕಿಂತ ಮುಂಚಿತವಾಗಿ ಪ್ಲಾಂಟ್ಗಳನ್ನ ಗಿಫ್ಟ್ ಕೊಡಿ. ಎಲ್ಲಕ್ಕಿಂತ ಉತ್ತಮ ಗಿಫ್ಟ್ ಕೊಡಿ. ಜನ್ಮ ದಿನಾಚರಣೆಗಳಿಗೆ ಬೇರೆ ಗಿಫ್ಟ್ ಕೊಡ್ಬೇಡ್ರಿ, ಒಟ್ಟು ಪ್ಲಾಂಟ್ಗಳನ್ನ ಕೊಡ್ರಿ. ಅದು ಆ ಜನ್ಮ ದಿನಾಚರಣೆ ಪ್ಲಾಂಟ್ ಕೊಟ್ಟಾಗ ಅದು ಬೆಳೆದು ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಆಗಿರುತ್ತೆ. ಒಬ್ಬ ವಿದ್ಯಾರ್ಥಿಗಳು ಕೇಳಿದಾರಂತ ನಮಗೆ ಕ್ಲಾಸ್ ಬೇಕಾದ್ರೆ, ಸರ್ ನಾವೇ ಗಿಡ ಹಚ್ಬೇಕು ಸರ್, ನಾವು ಗಿಡ ಹಚ್ಚಿದ್ರೆ ನಮ್ಗೇನಾಗ್ತದೆ ಸರ್, ಮುಂದೆ ಬರೋ ಬೆಳಿಗ್ಗೆ ಆಗ್ತದೆ ಅಲ್ವಾ? ಗುರು ಹೇಳ್ತಾನಂತ, ನಿಮ್ಮ ಹಿರಿಯರ ಹೆಚ್ಚಿನ ಗಿಡಗಳು ನಿಮ್ಮನ್ನ ಹೇಳ್ಕೊಡ್ತಾ ಇದ್ದಾವೆ, ನೀವು ಹೆಚ್ಚಿನ ಗಿಡಗಳು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾವೆ. ಆ ರೀತಿ ಎಲ್ಲರೂ ಇದು ಒಂದೇ ಒಂದು ಮಾತಾಡ್ತೀನಿ ಕೊನೆಯದಾಗಿ, ಎಲ್ಲರೂ ಪ್ರತಿ ವರ್ಷ ಇದೊಂದು ಅವೇರ್ನೆಸ್ ಅನ್ನ ಮಾಡ್ರಿ. ಪ್ರತಿಯೊಂದು ಗಿಡಗಳನ್ನ ಹಚ್ಚಿರಿ. ಗೌರ್ಮೆಂಟ್ ಫ್ರೀ ಗಿಡಗಳು ಕೊಡ್ತಾ ಇದೆ, ಪ್ರತಿಯೊಬ್ಬರಿಗೆ ಜಾಗರೂಕ ಮಾಡ್ರಿ. ಮುಂದೆ ಬರುವಂತ ಪೀಳಿಗೆಗೆ ಇದು ನಾವು ಕೊಡುವಂತ ಕೊಡುಗೆ ಇದೇ ಆಗಿರುತ್ತೆ ಅಂತ ಹೇಳ್ತಾರೆ. ಜಿಲ್ಲಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಸಾರ್ವಜನಿಕರಿಗೆ ಎನ್ಯುಮರೇಷನ್ ಅರ್ಜಿ ನಮೂನೆಗಳನ್ನು ವಿತರಿಸಲಾಗುತ್ತಿದ್ದು, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಕಡವಾಡ ಹಾಗೂ ಕಮಠಣ್ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಬೀದರ್ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಗಟ್ಟೆ ಅಧಿಕಾರಿಗಳು 29 ಜುಲೈ 2026ರವರೆಗೆ ಮತದಾರರ ಮನೆಗಳಿಗೆ ಭೇಟಿ ನೀಡಿ ಎಣಿಕೆ ನಮೂನೆಗಳನ್ನು ವಿತರಣೆ ಮಾಡುವ ಕಾರ್ಯ ಕೈಗೊಂಡಿರುತ್ತಾರೆ. ಬಿಎಲ್ಒಗಳು ಮತದಾರರ ಮನೆಗಳಿಗೆ ಭೇಟಿ ನೀಡಿದಾಗ ಮತದಾರರು ಅಗತ್ಯ ಮಾಹಿತಿ ಭರ್ತಿ ಮಾಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಿ ಸಹಕರಿಸಬೇಕೆಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ಒಟ್ಟು 1528 ಮತಗಟ್ಟೆಗಳಿದ್ದು 14,61,959 ಮತದಾರರಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಜಾಪ್ರಭುತ್ವದ ಅತ್ಯಂತ ಮಹತ್ವದ ಪ್ರಕ್ರಿಯೆಯಾಗಿದ್ದು, ಎಲ್ಲಾ ಮತದಾರರು, ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರು ಬಿಎಲ್ಒಗಳಿಗೆ ಅಗತ್ಯ ಸಹಕಾರ ನೀಡಬೇಕೆಂದು ಅವರು ತಿಳಿಸಿದ್ದಾರೆ. ಸ್ವೀಪ್ ನೋಡಲ್ ಅಧಿಕಾರಿಗಳು ಆಗಿರುವ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿ ಡಾ ಗಿರೀಶ್ ಬೊದಲೆ ಅವರು ಜೂನ್ 30ರಂದು ನಗರದ ಗಣ್ಯರ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಅರ್ಜಿ ನಮೂನೆಗಳನ್ನು ವಿತರಿಸಿದರು. ಬೀದರ್ ಜಿಲ್ಲೆಯ ರಂಜೋಳ್ಖೇಣಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಧ್ವಜದ ಮಾದರಿಯಲ್ಲಿ ವಿಶೇಷ ವಿನ್ಯಾಸ ರೂಪಿಸಿ ದೇಶಭಕ್ತಿಯ ಸಂದೇಶ ಸಾರಿದರು. ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜದ ಬಣ್ಣಗಳಿಗೆ ಹೊಂದುವಂತೆ ನಿಂತು ಆಕರ್ಷಕ ವಿನ್ಯಾಸ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಈ ವಿಶಿಷ್ಟ ಪ್ರದರ್ಶನದ ಮೂಲಕ ರಾಷ್ಟ್ರ ಪ್ರೇಮ, ಏಕತೆ ಮತ್ತು ದೇಶದ ಗೌರವವನ್ನು ಪ್ರತಿಬಿಂಬಿಸಿದರು. ಶಿಕ್ಷಕರು ಹಾಗೂ ಗ್ರಾಮಸ್ಥರು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಶ್ಲಾಘಿಸಿದರು. ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ಎಂಬ ಸಂದೇಶದೊಂದಿಗೆ ಶಾಲೆಯ ಸಾಧನೆಯನ್ನು ಬಿಂಬಿಸಲಾಯಿತು. ವಿದ್ಯಾರ್ಥಿಗಳ ಶಿಸ್ತು ಮತ್ತು ದೇಶಭಕ್ತಿಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಶಾಲೆಯಲ್ಲಿ ರಾಷ್ಟ್ರಭಕ್ತಿಯ ಮೌಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಇದನ್ನು ಆಯೋಜಿಸಲಾಗಿದೆ. ಈ ಕುರಿತು ವಿಷ್ಣುಕಾಂತ್ ಠಾಕೂರ್ ಸಂತಸ ವ್ಯಕ್ತಪಡಿಸಿ ಸರ್ಕಾರಿ ಶಾಲೆಗಳ ಪ್ರತಿಭೆ ಹಾಗೂ ಸಾಧನೆಗೆ ಪ್ರೋತ್ಸಾಹ ನೀಡಬೇಕು ಎಂದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.